Hello everybody. Samarth Bhaarath YouTube channel ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು ಸೊಸೈಟಿ ಥ್ರೂ ಜೆಂಡರ್ ಲೆನ್ಸ್ ಅಂತ ಹೇಳುವಂತ ಈ ಟಾಪಿಕ್ ನ ಮೇಲೆ ನಾವಿವತ್ತು ಸೆಷನ್ ಅನ್ನು ಮಾಡ್ತಾ ಇದ್ದೇವೆ. ಅಂಡ್ ದಿಸ್ ಯೂನಿಟ್ ಆರ್ ದಿಸ್ ಸೆಷನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಆರ್ ಸ್ಟೂಡೆಂಟ್ಸ್ to understand the various concepts related to gender issues. ಸೊ ಇದು ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಡಿಯಲ್ಲಿ ಬರುವಂತ BA ಓಪನ್ ಎಲೆಕ್ಟಿವ್ ಸ್ಟೂಡೆಂಟ್ಸ್ ತೆಗೆದುಕೊಂಡಂದ್ರೆ ಸೊಸೈಟಿ ಥ್ರೂ ಜೆಂಡರ್ ಲೆನ್ಸ್ BA ಓಪನ್ ಎಲೆಕ್ಟಿವ್ ನ ಈ ಒಂದು OE ತಗೊಂಡವರಿಗೆ ಡೆಫಿನೆಟ್ ಆಗಿ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೂ ನಿಮ್ಮ ಸಿಲೆಬಸ್ ನ ಯೂನಿಟ್ 1C ಏನಿದೆ ಅದು ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಅಂಡ್ ಇನ್ಕ್ಲೂಷನ್ ಆಫ್ ಥರ್ಡ್ ಜೆಂಡರ್ ಅಂತ ಹೇಳುವಂತ ಟಾಪಿಕ್ ನ ಮೇಲೆ ಅದು ಆಧಾರಿತವಾಗಿದೆ. ಸೊ ಅದರಲ್ಲಿ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ವೇರಿಯಸ್ ಫೀಲ್ಡ್ಸ್ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಮಹಿಳೆಯರ ಪ್ರಾತಿನಿಧ್ಯ ಯಾವ ರೀತಿಯಾಗಿದೆ, ತೃತೀಯ ಲಿಂಗಿಗಳು ಅಂದ್ರೆ ಯಾರು, ಹೂ ಆರ್ ದ ಥರ್ಡ್ ಜೆಂಡರ್ಸ್, ಹಾಗೂ ಇನ್ಕ್ಲೂಷನ್ ಆಫ್ ಥರ್ಡ್ ಜೆಂಡರ್ಸ್ ಅಂದ್ರೆ ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಇದನ್ನಿಷ್ಟು ನಾವು ನಮ್ಮ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಈಗ the representation of women in various fields has improved over the years, but there is still a long way to go to achieve gender equality, and here are some of the examples of the representation of women in different fields. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯರ ಸಾಧನೆ ಹಾಗೂ ಅವರು ಹಾಕಿರುವಂತಹ ದಾಪುಗಾಲಿ ಏನಿದೆ ಅದು ತುಂಬಾನೇ ಜನಮೆಚ್ಚುಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೂಡ ಪಡ್ಕೊಂಡ್ಬಿಟ್ಟಿದೆ. ಆದರೆ ಪ್ರಾತಿನಿಧ್ಯ ಅಂತ ಹೇಳುವಾಗ, ರೆಪ್ರೆಸೆಂಟೇಷನ್ ಅಂತ ಹೇಳುವಾಗ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ತುಂಬಾನೇ ಹಿಂದುಳಿದಿದ್ದಾರೆ. ಫಾರ್ ಎಕ್ಸಾಂಪಲ್ ಜುಡಿಷಿಯರಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪೊಲಿಟಿಕಲ್ ಕ್ಷೇತ್ರ ಇರ್ಬೋದು, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇರ್ಬೋದು, ಮೀಡಿಯಾ ಇರ್ಬೋದು. ಸೊ ಇಲ್ಲೆಲ್ಲ ನಾವು ನೋಡಿದ್ರೆ ಸ್ವಲ್ಪ ಮಹಿಳೆಯರ ಪ್ರಾತಿನಿಧ್ಯ ಸ್ವಲ್ಪ ಹಿಂದಕ್ಕಿದೆ. ಸೊ ಹಾಗಾಗಿ ಆ ಅಂಶಗಳನ್ನು ಕೂಡ ನಾವು ಹೇಳ್ತಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆಯರ ಒಂದು ರೆಪ್ರೆಸೆಂಟೇಷನ್ ಅನ್ನು ನಾವು ಈ ರೀತಿಯಾಗಿ ಡಿಸ್ಕಸ್ ಮಾಡಬಹುದು. ಮೊದಲನೇದಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ಕೆಲವು ಹೆಸರುಗಳನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ನಿಮ್ಗೂ ಕೂಡ ಯಾರಾದ್ರೂ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರೋಲ್ ಮಾಡೆಲ್ಸ್ ಆಗಿ ಈ ರೀತಿ ಸಾಧನೆ ಮಾಡಿದವರಿದ್ರೆ ಡೆಫಿನೆಟ್ ಆಗಿ ನೀವು ಅವರ ಹೆಸರುಗಳನ್ನು ಇನ್ಕ್ಲೂಡ್ ಮಾಡಬಹುದು. So this is with reference to science and technology. So women are also here underrepresented in the field of science and technology in India. But also we have many successful women in this area. ಬಟ್ ಪ್ರಪೋರ್ಷನ್ ನೋಡಿದ್ರೆ ತುಂಬಾನೇ ಕಡಿಮೆ ಇದೆ ಪುರುಷರಿಗೆ ಹೋಲಿಸಿದ್ರೆ, ಎಸ್ಪೆಷಲಿ ಇನ್ ದ ಏರಿಯಾ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಡೆಫಿನೆಟ್ಲಿ ವಿ ನೋ ಟೆಸ್ಸಿ ಥಾಮಸ್. She is an aerospace scientist and director of the Advanced Systems Laboratory, and also of which comes under DRDO. ಹಾಗೇನೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅಂತ ಹೇಳಿಬಿಟ್ಟು, she is a chief scientist at the WHO and also the former director general at the Indian Council of Medical Research. And also we have Dr. Ritu Karidhal, deputy operations director of the Mars orbiter mission and the first woman to head a mission to Mars. Okay, this is also very very unique anta helbodu. Hage when it comes to business, so women here also in business field also they are still underrepresented in leadership positions in the business world in India, but also we have many successful women entrepreneurs and executives. So some of the famous examples include Kiran Mazumdar-Shaw. She is the founder of Biocon, a biotechnology company in India and one of the richest self-made women in the world. Also, we can include the name of Falguni Nair. She is the founder and CEO of Nykaa, a popular online beauty retailer in India. And also Naina Lal Kidwai. She was a former CEO of HSBC India and the first woman to head the Federation of Indian Chambers of Commerce and Industry. And also we cannot forget the name of Vinita Bali, the former CEO of Britannia Industries and a leading businesswoman of India. And also we can include Sudha Murthy. So even she is also the co-founder of Infosys Technology. So we can represent or we can include all these names. When it comes to medicine and healthcare, ವೈದ್ಯಕೀಯ ಮತ್ತು ಆರೋಗ್ಯ ಸುರಕ್ಷೆಗೆ ಸಂಬಂಧಿಸಿದಾಗೆ ಮಹಿಳೆಯರು ಮಾಡಿದ ಸಾಧನೆಗಳು. Here I think so women have more significant contributions in the field of medicine and healthcare, and some examples include Dr. Anandibai Joshi, who was the first Indian woman to become the physician and earn her degree from Women's Medical College of Pennsylvania in 1886. Also, we cannot forget the name of Dr. Indira Hinduja, who is a gynecologist and infertility specialist who is known for her work in the field of IVF, that is in vitro fertilization. And also Dr. Soumya Swaminathan, who is a pediatrician and also the chief scientist of the World Health Organization. Now when it comes to journalism,
ಸೊ ಜರ್ನಲಿಸಮ್ಗೆ ಹೋಲಿಸಿದ್ರೆ ಮಹಿಳೆಯರ ಇಲ್ಲಿ ಪ್ರಾತಿನಿಧ್ಯ ಕೂಡ ಅಷ್ಟೇನಿಲ್ಲ, ಬಟ್ ಆಲ್ಸೋ ವಿ ಹ್ಯಾವ್ ಸಮ್ noted personalities who have played a significant role in shaping the Indian media landscape. So main among them is Bhaarath, who is a journalist and a television personality. ಇವರು ಒಂದು ಜರ್ನಲಿಸ್ಟ್ ಕೂಡ ಹೌದು ಹಾಗೂ ಟೆಲಿವಿಷನ್ ಪರ್ಸನಾಲಿಟಿ ಕೂಡ ಹೌದು. ಹಾಗೂ ಇವರು ಕಾರ್ಗಿಲ್ ಯುದ್ಧ ಇರಬಹುದು, ಇಂಡಿಯನ್ ಓಷನ್ ಸುನಾಮಿ ಇರಬಹುದು ಅಂತಹ ಮೇಜರ್ ಇವೆಂಟ್ಸ್ ಗಳನ್ನು ಉತ್ತಮ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಹಾಗೇನೆ ನಿಧಿ ರಾಜ್ದಾನ್, ಶಿ ಇಸ್ ಆಲ್ಸೋ ಅ ಜರ್ನಲಿಸ್ಟ್ ಅಂಡ್ ಅ ಫಾರ್ಮರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ NDTV and also who has won several awards for her reporting style. And also Karuna Nandi, who is a human rights lawyer and a journalist who has worked on several high-profile cases. And also we have Rana Ayub, an investigative journalist and author who has written extensively on issues of communalism and human rights in India. So this is with reference to journalism. Education. So women have made significant strides in the field of education in India. So ಶಿಕ್ಷಣಕ್ಕೆ ಸಂಬಂಧಿಸಿದಾಗೆ ಸಾಕ್ಷರತೆಗೆ ಸಂಬಂಧಿಸಿದಾಗೆ ಮಹಿಳೆಯರ ಒಂದು ಏನು ಪ್ರಪೋರ್ಷನ್ ಇದೆಯಲ್ಲ ಅದು ತುಂಬಾನೇ ಇಂಪ್ರೂವ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಹಾಗೂ ವಿ ಕ್ಯಾನಾಟ್ ಫರ್ಗೆಟ್ ದ ನೇಮ್ ಆಫ್ ಸಾವಿತ್ರಿಬಾಯಿ ಫುಲೆ, ಹೂ ವಾಸ್ ಅ ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಒಬ್ಬರು ರಿಫಾರ್ಮರ್ ಕೂಡ ಆಗಿದ್ರು. ಹಾಗೂ ಶಿ ಇಸ್ ಕನ್ಸಿಡರ್ಡ್ ಟು ಬಿ ದ ಫಸ್ಟ್ ಫೀಮೇಲ್ ಟೀಚರ್ ಇನ್ ಇಂಡಿಯಾ who established the first school for girls in 1848. And also we have Malala. She's an activist from Pakistan for female education who has also been awarded the Nobel Peace Prize in 2014. So there are many women in the field of education also who have given wonderful contributions to education. Then when it comes to law, women have played an important role in the Indian legal system also. So very important to name them. Miss C. or Cornelia Sorabji was the first woman to graduate from the University of Mumbai and the first woman to practice law in India. And also we cannot forget the name of Justice Fatima Bibi. She was the first women judge to be appointed to the Supreme Court of India. And also Indra Jaisingh. She is a prominent lawyer and human rights activist who has been involved in several landmark cases. Now when it comes to sports, women in India also have made significant progress in the field of sports. And the best examples include Mary Kom, who is a boxer and has won several medals at the international level, including a bronze medal at the 2012 London Olympics. Then Mithali Raj, who is also a cricketer and a former captain of the Indian women's cricket team who holds several records in the sport. Then PV Sindhu, a badminton player who won a silver medal at the 2016 Rio Olympics and a bronze medal at the 2021 Tokyo Olympics. Sania Mirza, a tennis player and a multiple Grand Slam winner. So there are many to be included. Now when it comes to finance, women have also made significant progress in the financial sector. So to name a few, we have Chanda Kochar, who was a former CEO of the ICICI Bank and was named as one of the most powerful women in business by Forbes. Usha Ananta Subramaniam is a former CEO of Punjab National Bank and the first woman to head a public sector bank in India. And also Arundhati Bhattacharya, who is a former chairman of SBI and the first woman to hold that position. Now when it comes to technology, so women have made significant contributions to Indian technology industry also. Debjani Ghosh, she is a president of NASSCOM. Again, we cannot forget Kiran Mazumdar Shah, who is the founder of Biocon, a biotechnology company in India. Aditi Gupta, who is the founder of Menstrupedia, an online platform that provides information about menstrual health for women. So there are very number. Or also, when it comes to literature, ಸಾಹಿತ್ಯದ ಕ್ಷೇತ್ರಕ್ಕೆ ಬರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಮಹಿಳೆಯರು ಉತ್ತಮ ರೀತಿಯ ಕೊಡುಗೆಗಳನ್ನು ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ಬರವಣಿಗೆಯ ಮೂಲಕ, ಉತ್ತಮ ಕೃತಿಗಳ ಮೂಲಕ. ಸೊ Arundhati Roy, so she's a novelist and essayist and she's won the Booker Prize for a novel God of Small Things. Mahashweta Devi, a writer and an activist who wrote extensively on the struggles of tribal communities in India. Anita Desai, a novelist and a short story writer who has been shortlisted for the Booker Prize 3 times. So ನಿಮಗೆ ಯಾರ ನಿಮ್ಮ ಮನಸ್ಸಿನಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಂತ ಮಹಿಳೆಯರನ್ನು ನೀವು ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಇದನ್ನು 15 ಮಾರ್ಕಿಗೆಲ್ಲ ಕೇಳುವಂತ ಚಾನ್ಸಸ್ ಇದೆ. Women, the representation of women, discuss the representation of women in various fields or in the field of science and technology, literature. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಈ ರೀತಿ ಎಕ್ಸಾಂಪಲ್ಸ್ ಕೊಟ್ಟು ಆಯಾಯ ಕ್ಷೇತ್ರದಲ್ಲಿ ಇನ್ನೂ ಅವರ ಕಾಂಟ್ರಿಬ್ಯೂಷನ್ಸ್ ಬೇಕಾಗಿದೆ ಅಂತ ಹೇಳುವಂತ ಮಾಹಿತಿಯಲ್ಲಿ ನೀವು ಉಲ್ಲೇಖ ಮಾಡಬೇಕಾಗಿದೆ.
Next, when it comes to politics, so women in India have been active in politics at the national and the state level, but the representation is not very in the ಅಂದ್ರೆ ತುಂಬಾನೇ ಉತ್ತಮ ರೀತಿಯಲ್ಲಿ ಇಲ್ಲ, ಅವರ ಪ್ರಾತಿನಿಧ್ಯ ತುಂಬಾನೇ ಕಡಿಮೆ ಇದ್ದಾರೆ. ಸೊ ಕೆಲವೆಲ್ಲ notable examples for the women who have done or created a niche in the field of politics is Mrs. Indira Gandhi. She is the first and the only women Prime Minister of India. Mayawati, a politician and the former Chief Minister of Uttar Pradesh. Mamata Banerjee, the current Chief Minister of West Bengal. Then when it comes to judiciary, so I've included almost all the areas which will, so that you can get a few examples to justify your answer. So women in India have made significant contributions to judiciary also, and notable examples are Justice Fatima Bibi, the first women judge of the Supreme Court, Justice Rumapal, a former judge of the Supreme Court of India, Justice Indu Malhotra, the first women lawyer to be appointed directly to the Supreme Court of India. Also, when it comes to the field of music and cinema, ಸಂಗೀತ ಮತ್ತು ಚಲನಚಿತ್ರಗಳಿಗೆ ಸಂಬಂಧಿಸಿದಾಗೆ ಕೂಡ ಮಹಿಳೆಯರ ಒಂದು ಪ್ರಾತಿನಿಧ್ಯ ತುಂಬಾನೇ ಉತ್ತಮ ರೀತಿಯಾಗಿದೆ. So despite the significant contributions of women to this industry, they often face challenges related to gender bias, unequal pay and limited opportunities for advancement. ಸೊ ಈ ಕ್ಷೇತ್ರಗಳಲ್ಲಿ ಸಂಗೀತ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಒಂದು ಪ್ರಾತಿನಿಧ್ಯತೆ ಉತ್ತಮವಾಗಿದ್ರೂ ಕೂಡ ನಾವೀಗ ಸುದ್ದಿಯಲ್ಲೂ ಕೂಡ ಕೇಳ್ತಾ ಇರ್ತೇವೆ. ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಲಿಂಗ ತಾರತಮ್ಯತೆ ಮತ್ತು ಸರಿಯಾದ ಒಂದು ರೀತಿಯ ಸಮಾನ ವೇತನದ ಒಂದು ರೀತಿಯ ಸರಿಯಾದ ರೀತಿಯ ಅಂದ್ರೆ ಸಮಾನವಾದ ವೇತನ ಸಿಗದೆ ಹೋಗುವಂಥದ್ದು, ಹಾಗೂ ಉತ್ತಮ ಅವಕಾಶಗಳಿಗೆ ಅವರಿಗೆ ಸರಿಯಾದ ಒಂದು ಅವಕಾಶ ಸಿಗದೇ ಇರುವಂಥದ್ದು, ಇಂಥದನ್ನೆಲ್ಲ ನಾವು ಕಾಣಬಹುದಾಗಿದೆ. ಹಾಗೇನೆ ಫಿಮೇಲ್ ಮ್ಯೂಸಿಷಿಯನ್ಸ್ ಮತ್ತು ಮ್ಯೂಸಿಕ್ ಕ್ಷೇತ್ರಗಳಲ್ಲಿ ವಿ ಕ್ಯಾನ್ ಐ ಥಿಂಕ್ ಸೊ ನಾಟ್ ಫರ್ಗೆಟ್ ಲತಾ ಮಂಗೇಶ್ಕರ್ ಜಿ, ಆಶಾ ಭೋಸ್ಲೆ, ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾನ್, ಹಾಗೇನೆ ಎಸ್ ಜಾನಕಿ. ಸೊ ದರ್ ಆರ್ ಮೆನಿ ಈವನ್ ಫ್ರಮ್ ದ ಸೌತ್. ಹಾಗೇನೆ Indian film industry, which is commonly referred to as the Bollywood, there is a growing awareness of the need of greater representation of women in recent years. So traditionally, women have played supporting roles in Bollywood films, but there has been a shift towards more substantial and complex female characters in recent years. So ಇತ್ತೀಚೆಗಿನ ಚಲನಚಿತ್ರಗಳಲ್ಲಿ ಕೆಲವುಗಳಲ್ಲಿ ಮಹಿಳೆಯರಿಗೆ ಉತ್ತಮ ರೀತಿಯ ಒಂದು ಪಾತ್ರಗಳು ಸಿಗುವಂತ ಮತ್ತು ಮಹಿಳಾ ಆಧಾರಿತ ಚಲನಚಿತ್ರಗಳು ಇವತ್ತು ಹೊರಬರುವಂತದನ್ನು ಕಾಣಬಹುದು. ಹಾಗೂ ಇತ್ತೀಚಿನ ದಿನಗಳಲ್ಲಿ ದೀಪಿಕಾ ಪದುಕೋಣೆ ಇರ್ಬೋದು, ಪ್ರಿಯಾಂಕಾ ಚೋಪ್ರಾ ಇರ್ಬೋದು, ಕಂಗನಾ ರನೌತ್ ಇರ್ಬೋದು, ಇವರೆಲ್ಲ ನಮ್ಮ ಚಲನಚಿತ್ರ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಹೆಸರುಗಳನ್ನು ಮಾಡಿದ್ದಾರೆ. ಹಾಗೆ ಈ ಫ್ಯಾಷನ್ ಇಂಡಸ್ಟ್ರಿಯಲ್ಲೂ ಕೂಡ ನಾವು ಗಮನಿಸಿದ್ರೆ ಸುಷ್ಮಿತಾ ಸೇನ್ ಇರ್ಬೋದು, ಐಶ್ವರ್ಯ ರೈ ಇರ್ಬೋದು, ರೀಟಾ ಫರಿಯಾ ಇರ್ಬೋದು, ಲಾರಾ ದತ್ತಾ ಇರ್ಬೋದು. ಸೊ ಹೀಗೆ ಬಹಳಷ್ಟು ಮಂದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ರೀತಿಯ ಸಾಧನೆ ಮತ್ತು ಹೆಸರನ್ನು ಕೂಡ ಮಾಡಿದ್ದಾರೆ. ಈಗ ದ ನೆಕ್ಸ್ಟ್ ಟಾಪಿಕ್. ಸೊ ಈ ಎಲ್ಲ ವಿಷಯಗಳು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದನ್ನು 15 ಮಾರ್ಕಿಗೆ ಕೇಳುವಂತಹ ಚಾನ್ಸಸ್ ಇರುವಾಗ, ಸ್ಪೆಷಲಿ ಫಾರ್ ದ ಸೆಮಿಸ್ಟರ್ ಎಕ್ಸಾಮ್ಸ್. ಡಿಸ್ಕಸ್ ದ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ವೇರಿಯಸ್ ಫೀಲ್ಡ್ಸ್ ಅಂತ ಹೇಳಿ ಜನರಲೈಸ್ಡ್ ಆಗಿ ಕೇಳಬಹುದು. ಕೆಲವೊಮ್ಮೆ ಡಿಸ್ಕಸ್ ದ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್ ಅಂಡ್ ಫಿಲ್ಮ್ ಇಂಡಸ್ಟ್ರಿ ಆರ್ ಇನ್ ದ ಬಿಸ್ನೆಸ್ ಅಂಡ್ ಮೆಡಿಕಲ್ ಇಂಡಸ್ಟ್ರಿ, ಹೀಗೆಲ್ಲ ಕೇಳಬಹುದು. ಆಗ ನೀವು ಕೆಲವೆಲ್ಲ ಮಹಿಳೆಯರ ಸಾಧನೆಗಳನ್ನು ಆಯ್ದುಕೊಂಡು ಕನ್ಕ್ಲೂಷನ್ ಅನ್ನು ಹೇಳಬೇಕು. ಇಂತಿಂಥ ಕ್ಷೇತ್ರಗಳಲ್ಲಿ ಅವರ ಪ್ರಾತಿನಿಧ್ಯತೆ ಸಾಲದು, ತುಂಬಾನೇ ಕಡಿಮೆ ಇದೆ. ಸೊ ಈ ರೀತಿಯಾಗಿ ಸೊ ಇಷ್ಟನ್ನು ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ವೇರಿಯಸ್ ಫೀಲ್ಡ್ಸ್ ನ ಒಂದು ಜಿಸ್ಟ್ ಅನ್ನು ಇಲ್ಲಿ ನಾನು ನಿಮ್ಗೆ ಪ್ರೆಸೆಂಟ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತದ್ದು ಟ್ರಾನ್ಸ್ಜೆಂಡರ್. ಸೊ ತೃತೀಯ ಲಿಂಗಿಗಳು. ಸೊ ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು? So according to the World Health Organization, transgender is basically an umbrella term for people whose gender identity and expression does not conform to the norms and expectations traditionally associated with the sex that is assigned to them at birth. So they are generally referred to as transsexuals, and if they desire medical assistance in order to make the transition from one biological sex to another. ಅಂದ್ರೆ ನಿಮ್ಗೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಕಲ್ತಿದ್ದೀರಿ ಅಥವಾ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಜೈವಿಕ ಲಿಂಗ ಅಂದ್ರೇನು, ಸಾಮಾಜಿಕ ಲಿಂಗ ಅಂದ್ರೇನು. ಸೊ ಜೈವಿಕ ಲಿಂಗ ಅಂತ ಹೇಳಿದ್ರೆ ನಮ್ಗೆ ಹುಟ್ಟಿನ ಆಧಾರದಲ್ಲಿ ಅದು ಬರುವಂತದ್ದು, ಗಂಡು ಮತ್ತು ಹೆಣ್ಣು ಅಂತ ಹೇಳಿಬಿಟ್ಟು. ಆದ್ರೆ ಟ್ರಾನ್ಸ್ಜೆಂಡರ್ ನಲ್ಲಿ ಈ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಟ್ರಾನ್ಸ್ಜೆಂಡರ್ ಎಂಬುದು ಲಿಂಗ ಗುರುತಿಸುವಿಕೆ ಮತ್ತು ಅಭಿವ್ಯಕ್ತಿಯು ಜನನದ ಸಮಯದಲ್ಲಿ ಅವರಿಗೆ ನಿಯೋಜಿಸಲಾದ ಲಿಂಗದೊಂದಿಗೆ ಸಾಂಪ್ರದಾಯಿಕವಾಗಿ ಸಂಬಂಧಿಸಿರುವ ರೂಢಿಗಳು ಮತ್ತು ನಿರೀಕ್ಷೆಗಳಿಗೆ ಅನುಗುಣವಾಗಿಲ್ಲದ ಜನರಿಗೆ ಇದೊಂದು ಅನ್ವಯಿಸುವಂತ ಒಂದು ಪದವಾಗಿದೆ. ಅಂದ್ರೆ ಜೈವಿಕ ಲಿಂಗ ಅಂತ ಹೇಳಿದ್ರೆ ಅಲ್ಲಿ ಗಂಡು ಮತ್ತು ಹೆಣ್ಣು ಎರಡೇ ಬರುವಂಥದ್ದು.
ಸಾಮಾಜಿಕ ಲಿಂಗ ಅಂತ ಹೇಳಿದ್ರೆ ಸಮಾಜದಲ್ಲಿ ಕನ್ಸ್ಟ್ರಕ್ಟ್ ಅಂದ್ರೆ ನಿರ್ಮಾಣಗೊಂಡಿರುವಂತಹ ಒಂದು ಲಿಂಗದ ಸ್ವರೂಪ, ಅದರ ಆಧಾರದ ಮೇಲೆ ಸಾಮಾಜಿಕರಣದ ಮೂಲಕ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು. ಸೊ ಇದು ಯಾರಿಗೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ, ನಮ್ಮ ಫಸ್ಟ್ ವಿಡಿಯೋ ನೋಡಿ, ಆಗ ನಿಮಗೆ ಡೆಫಿನೆಟ್ ಆಗಿ ಇದು ಅರ್ಥ ಆಗ್ತದೆ. ಸೊ ಟ್ರಾನ್ಸ್ಜೆಂಡರ್ ಅಂತ ಹೇಳಿದ್ರೆ ಹುಟ್ಟಿದಾಗ ಉದಾಹರಣೆ ಗಂಡಾಗಿದ್ದುಕೊಂಡು ಹುಟ್ಟಿದ್ರೆ ಆ ನಂತರ ಬೆಳೀತಾ ಬೆಳೀತಾ ಗಂಡಿಗೆ ಏನು ನಮ್ಮ ಸಮಾಜದಲ್ಲಿ ಕೆಲವೆಲ್ಲ ಒಂದು ರೀತಿಯ ಒಂದು ಕನ್ಸ್ಟ್ರಕ್ಷನ್ ಅಂದ್ರೆ ಕಲ್ಚರಲಿ ಕನ್ಸ್ಟ್ರಕ್ಟೆಡ್ ರೋಲ್ಸ್ ಇರ್ತದೆ, ಹೌದಾ ಅಲ್ವಾ? ನಡೆಯುವುದಂದ್ರೆ ಹೀಗ್ ನಡಿಬೇಕು, ಕೂತ್ಕೊಳ್ಳೋದಂದ್ರೆ ಗಂಡು ಹೀಗ್ ಕೂರ್ಬೋದು, ಅಳಬಾರ್ದು, ಮತ್ತೆ ಕೆಲವೆಲ್ಲ ಒಂದು ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಅಲ್ಲೂ ಕೆಲವೆಲ್ಲ ಒಂದು ರೀತಿಯ ಪಾತ್ರಗಳಿವೆ. ಗಂಡಂದ್ರೆ ಹೀಗಿರ್ಬೇಕು, ಹೆಣ್ಣಂದ್ರೆ ಹೀಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಜೈವಿಕ ಲಿಂಗ ಗಂಡಾಗಿದ್ರು ಕೂಡ ಗಂಡಿಗೆ ಸಂಬಂಧಿಸದ ಈ ಸಾಂಪ್ರದಾಯಿಕ ರೂಢಿಗಳು ಮತ್ತು ಏನು ನಿರೀಕ್ಷೆಗಳಿರ್ತದೆ ಗಂಡು ಆಗಿದ್ದುಕೊಂಡು ಅದಕ್ಕೆ ಅನುಗುಣವಾಗಿಲ್ಲದೆ ಅವರ ಪರ್ಸನಾಲಿಟಿ ಇರ್ತದೆ. ಪರ್ಸನಾಲಿಟಿ ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದಿಸ್ಲಿಕ್ಕೆ ಅವರಿಗೆ ಆಗದೆ ಹೋಗಿರ್ತದೆ. ಸೊ ಅಂತ ಒಂದು ವ್ಯಕ್ತಿಗಳಿಗೆ ಗಂಡಾಗಿದ್ದುಕೊಂಡು ಹೆಣ್ಣಿನ ಭಾವದಲ್ಲಿ ಅಥವಾ ಒಂದು ರೀತಿಯ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂತ ಜನರಿಗೆ ಅಥವಾ ವೈಸ್ ವರ್ಸಾ ಕೂಡ ಆಗ್ಬಹುದು. ಸೊ ಇಂಥ ಒಂದು ಅಂಬ್ರೆಲ್ಲಾ ಟರ್ಮ್ಗೆ ಇರುವಂತಹ ಒಂದು ಜನರಲ್ ಎಕ್ಸ್ಪ್ರೆಷನ್ ಅನ್ನೇ ನಾವು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳುವಂಥದ್ದು. ಈಗ in the year 2014, the Supreme Court of India, in the case of National Legal Services Authority versus the Union of India, established the foundation of the rights of transgender persons in India by recognizing transgender as a third gender. So 2014ರಲ್ಲಿ ಈ ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದ ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ನ ಒಂದು ರೀತಿಯ ಒಂದು ಕೇಸ್, ಒಂದು ಜಡ್ಜ್ಮೆಂಟ್ಗೆ ಸಂಬಂಧಿಸಿದ ಹಾಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಟ್ರಾನ್ಸ್ಜೆಂಡರ್ ಅನ್ನು ನಾವು ತೃತೀಯ ಲಿಂಗಿಗಳು ಅಂತ ಹೇಳಿ ಪರಿಗಣಿಸಬೇಕು. ಅದಲ್ಲದೆ ಅವರಿಗೆ ನಡೆಯುವಂತ ಲಿಂಗದ ಆಧಾರದಲ್ಲಿ ನಡೆಯುವಂತ ತಾರತಮ್ಯಗಳಿರ್ಬೋದು ಅಥವಾ ಅವರ ಜೀವನಕ್ಕೆ ಸಂಬಂಧಿಸಿದ ಒಂದು ಸಂರಕ್ಷಣೆಯ ಹಕ್ಕುಗಳಿರ್ಬೋದು, ಇದಕ್ಕೆ ಪೂರಕವಾಗಿ ನಾವೇನಾದ್ರೂ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ನಿರ್ದೇಶನ ಹೊರಬರ್ತದೆ. ಹಾಗೂ ಅಲ್ಲಿ ತನಕ ಭಾರತ ಸರ್ಕಾರದಲ್ಲಿ ನಡೆಯುವಂತಹ ಜನಗಣತಿಯಲ್ಲಿ ಎಲ್ಲೂ ಕೂಡ ತೃತೀಯ ಲಿಂಗಿಗಳ ಒಂದು ಜನಸಂಖ್ಯೆಯನ್ನು ಎಲ್ಲೂ ಕೂಡ ಅಂಗೀಕರಿಸಿರ್ಲಿಲ್ಲ ಅಥವಾ ಗಣನೆಗೆ ತೆಗೆದುಕೊಂಡಿರ್ಲಿಲ್ಲ. ಬಟ್ 2011ರಲ್ಲಿ ನಾವು ಲೇಟೆಸ್ಟ್ ನಮ್ಮ ಏನ್ ಸೆನ್ಸಸ್ ಇದೆ 2011 ಇದು ಕಳೆದ ಸೆನ್ಸಸ್ಗೆ ಸಂಬಂಧಿಸಿದ ಹಾಗೆ ತೃತೀಯ ಲಿಂಗಿಗಳ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಕಲೆ ಹಾಕಿದ್ದಾರೆ. ಅಂದ್ರೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅವರ ಉದ್ಯೋಗ ಇರ್ಬೋದು, ಸಾಕ್ಷರತೆ ಇರ್ಬೋದು, ಜಾತಿ ಇರ್ಬೋದು, ಎಲ್ಲಕ್ಕೆ ಸಂಬಂಧಿಸಿದಾಗೆ ಅವರ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ 2011 ಸೆನ್ಸಸ್ ಪ್ರಕಾರ ನಮ್ಮ ಇಡೀ ದೇಶದಲ್ಲಿ ತೃತೀಯ ಲಿಂಗಿಗಳ ಸಂಖ್ಯೆ ಇರುವುದು 4.88 lakhs. ಅದರಲ್ಲಿ ಹೈಯೆಸ್ಟ್ ಇರುವುದು ಉತ್ತರ ಪ್ರದೇಶದಲ್ಲಿ, ಫಾಲೋಡ್ ಬೈ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಬಿಹಾರ್. ಓಕೆ, highest is in Uttar Pradesh, followed by Andhra Pradesh, Maharashtra and Bihar. ಉತ್ತರ ಪ್ರದೇಶದಲ್ಲಿ ಅವರ ಜನಸಂಖ್ಯೆ ಜಾಸ್ತಿ ಇದ್ದು ಅವರಿಗೆ ಅಂತ ಹೇಳಿ ವಿಶೇಷವಾಗಿ ಒಂದು ವಿಶ್ವವಿದ್ಯಾನಿಲಯವನ್ನು ಕೂಡ ತೆರೆದಿದ್ದಾರೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಇದು ನಿಮ್ಮ ಗಮನಕ್ಕೆ. ಈಗ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಟ್ರಾನ್ಸ್ಜೆಂಡರ್ಸ್ ಇನ್ ಇಂಡಿಯಾ. ಸೊ ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದಾಗೆ ನಮ್ಮ ದೇಶದಲ್ಲಿ ಅಥವಾ ಇಡೀ ಒಂದು ವಿಶ್ವದಲ್ಲಿ ಬಹಳಷ್ಟು ಸಂಕಷ್ಟಗಳಿವೆ. ಹಾಗೂ ಭಾರತದ ಒಂದು ಆಯಾಮದಲ್ಲಿ ಈ ತೃತೀಯ ಲಿಂಗಿಗಳು ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಾರೆ. ಮೊದಲನೇದಾಗಿ ಡಿಸ್ಕ್ರಿಮಿನೇಷನ್, ತಾರತಮ್ಯ. ಈ ಟ್ರಾನ್ಸ್ಜೆಂಡರ್ ಪಾಪ್ಯುಲೇಷನ್ ರಿಮೇನ್ಸ್ ಒನ್ ಆಫ್ ದ ಮೋಸ್ಟ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. Sexuality or gender identity often becomes transgender, a victim of stigmatization and exclusion by society. ಸೊ ಈ ತೃತೀಯ ಲಿಂಗಿಗಳು ಹೆಚ್ಚಾಗಿ ಒಂದು ಅಂಚಿನಲ್ಲಿರುವಂತಹ ಸಮೂಹ ಅಂತ ಹೇಳಿ ಗುರುತಿಸಿಕೊಂಡಿರ್ತಾರೆ. ಸೊ ಇವರ ಒಂದು ರೀತಿಯ ಲೈಂಗಿಕತೆ ಇರ್ಬೋದು ಅಥವಾ ಸರಿಯಾದ ರೀತಿಯ ಲಿಂಗಕ್ಕೆ ಸಂಬಂಧಿಸಿದ ಐಡೆಂಟಿಟಿಯಲ್ಲಿ ಅವರಿಗಿರುವಂತಹ ದ್ವಂದ್ವಗಳಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಅವರು ಯಾವಾಗ್ಲೂ ಬಹಿಷ್ಕಾರಕ್ಕೆ ಒಳಪಟ್ಟಿರ್ತಾರೆ. ಹಾಗೇನೆ ಆಸ್ಟ್ರಸೈಸೇಷನ್ ಅಂತ ಹೇಳಿದ್ರೆ ಬಹಿಷ್ಕಾರ. Transgender individuals are often ostracized by society and sometimes even by their own family. They view them as burdens and try to exclude them. ಸೊ ಈ ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದ ಕುಟುಂಬಗಳು ಆಗ್ಲೇ ಹೇಳಿದಾಗೆ ಸಮಾಜವೇ ಇವರಿಗೆ ಬಹಿಷ್ಕಾರ ಆಗ್ತದೆ. ಮತ್ತು ಈ ರೀತಿಯ ಅವರ ವರ್ತನೆಯನ್ನು ನೋಡಿಕೊಂಡು ಅಥವಾ ತೃತೀಯ ಲಿಂಗಿಗಳು ಅಂತ ಹೇಳಿ ಅವರು ರೆಕಗ್ನೈಸ್ ಆದ ಕೂಡಲೇ ಸಮಾಜ ಮತ್ತು ಕುಟುಂಬವು ಕೂಡ ನಮ್ ಜೊತೆ ಇರಬೇಡ ಅಂತ ಹೇಳಿಬಿಟ್ಟು ಅವರನ್ನು ಬಹಿಷ್ಕಾರ ಹಾಕ್ತದೆ. ಅವನಲ್ಲ ನಾನು ಅವಳು ಅಂತ ಹೇಳಿ ಸಂಚಾರಿ ವಿಜಯ್ ಅವರು ನಟಿಸಿದಂತಹ ಚಲನಚಿತ್ರ ಬಹುತೇಕ ಈ ನಮ್ಮ ತೃತೀಯ ಲಿಂಗಿಗಳು ನಮ್ಮ ಸಮಾಜದಲ್ಲಿ ಏನು ಕಷ್ಟ ಅನುಭವಿಸ್ತಾರೆ ಅಂತ ಹೇಳುವುದಕ್ಕೆ ಒಂದು ಉತ್ತಮ ಕೈಗನ್ನಡಿ ಅಂತ ಹೇಳ್ಬೋದು. ಎನಿವೆ, ಮೂರನೇದು ಪಾವರ್ಟಿ ಅಂದ್ರೆ ಬಡತನ. ಇನ್ ಮೆನಿ ಕೇಸಸ್ ದಿಸ್ ಲ್ಯಾಕ್ ಆಫ್ ಲೀಗಲ್ ಪ್ರೊಟೆಕ್ಷನ್ ಟ್ರಾನ್ಸ್ಲೇಟ್ ಇಂಟು ಅನ್ಎಂಪ್ಲಾಯ್ಮೆಂಟ್ ಫಾರ್ ಟ್ರಾನ್ಸ್ಜೆಂಡರ್ ಪೀಪಲ್. ಸೊ ಸರಿಯಾದ ರೀತಿಯ
ಅವರ ಒಂದು ರೀತಿಯ ಜೀವನದ ಸಂರಕ್ಷಣೆಗೆ ಸಂಬಂಧಿಸಿದಾಗೆ ಒಂದು ಗುರಿ ವಿಧಾನಗಳು ಇಲ್ಲದ ಕಾರಣ ಹೆಚ್ಚಾಗಿ ಅವರಿಗೆ ಎಲ್ಲೂ ಕೂಡ ಉದ್ಯೋಗ ಸಿಗದೆ ಅವರು ಬಡತನದಲ್ಲೇ ಇರ್ತಾರೆ ಅಥವಾ ಬೇಡಿ ಜೀವನ ಮಾಡುವಂಥದ್ದು, ಭಿಕ್ಷೆ ಬೇಡಿ ಜೀವನ ಮಾಡುವಂಥದ್ದು ಅವರೇ ಒಂದು ಮಾಮೂಲಾಗಿ ಬಿಟ್ಟಿದೆ. Next, education. Transgender people are unable to access equal educational opportunities because of harassment, discrimination, and even violence. Most transgender children are forced to drop out of schools as Indian schools remain unequipped to handle children with alternative sexual identities. ಸೊ ಈ ತೃತೀಯ ಲಿಂಗಿಗಳಿಗೆ ಸರಿಯಾದ ರೀತಿಯಲ್ಲಿ ಶಾಲೆಯಲ್ಲೂ ಕೂಡ ಸರಿಯಾದ ಅವಕಾಶಗಳು ಸಿಗದೇ ಹೋಗ್ತದೆ. ಯಾಕಂದ್ರೆ ಈ ರೀತಿಯ ಅವರ ಒಂದು ದೈಹಿಕ ಅಥವಾ ಮಾನಸಿಕ ಅಥವಾ ಅಭಿವ್ಯಕ್ತಿಪಡಿಸುವ ಗುಣದಿಂದಾಗಿ ಹೆಚ್ಚಾಗಿ ಅವರು ತಮಾಷೆ ಇರ್ಬೋದು, ಲೈಂಗಿಕ ದೌರ್ಜನ್ಯ ಇರ್ಬೋದು, ಕೆಲವು ಸಲ ಹಿಂಸಾಚಾರ, ಹೀಗೆ ಬಹಳಷ್ಟು ಆಯಾಮದಲ್ಲಿ ಅವರು ಕಷ್ಟಗಳನ್ನು ಅನುಭವಿಸ್ತಾರೆ. ಅದರ ಜೊತೆಯಲ್ಲಿ ಈ ಮಕ್ಕಳು ಅಂದ್ರೆ ಈ ಬೆಳೆಯುವಂತ ಸಂದರ್ಭದಲ್ಲಿ ಈ ರೀತಿಯ ಅಭಿವ್ಯಕ್ತಿಪಡಿಸುವಂತ ಮಕ್ಕಳು ಕೂಡ ಸಾಮಾನ್ಯ ಜನರೊಟ್ಟಿಗೆ ಅವರಿಗೆ ಮಿಕ್ಸ್ ಆಗ್ಲಿಕ್ಕೆ ಆಗದ ಕಾರಣ ಹೆಚ್ಚಾಗಿ ಸ್ಕೂಲ್ಗಳಿಂದ ಅಥವಾ ಶಾಲೆಗಳಿಂದ ಅವರು ಡ್ರಾಪ್ ಔಟ್ಸ್ ಆಗ್ತಾರೆ ಸ್ಕೂಲ್ಗಳಿಂದ. ಹಾಗೂ ನಮ್ಮ ಭಾರತೀಯ ಶಾಲೆಗಳಲ್ಲೂ ಕೂಡ ಇಂತಹ ಒಂದು ಸೆಕ್ಷುವಲ್ ಐಡೆಂಟಿಟೀಸ್ ಇರುವ ಮಕ್ಕಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂತ ಒಂದು ಗೊಂದಲ ಕೂಡ ಇರುವ ಕಾರಣ ಈ ರೀತಿಯ ಒಂದು ಸನ್ನಿವೇಶಕ್ಕೆ ಒಳಗಾಗುವಂಥದ್ದು. ಹೆಲ್ತ್ ಕೂಡ ಅಷ್ಟೇ. ಟ್ರಾನ್ಸ್ಜೆಂಡರ್ಸ್ ಫ್ರೀಕ್ವೆಂಟ್ಲಿ ಎಕ್ಸ್ಪೀರಿಯನ್ಸ್ ಡಿಸ್ಕ್ರಿಮಿನೇಷನ್ ವೆನ್ ಆಕ್ಸೆಸಿಂಗ್ ಹೆಲ್ತ್ ಕೇರ್ due to disrespect or harassment, to violence and outright denial of service. The community remains highly vulnerable to sexually transmitted diseases like HIV and AIDS. According to a recent UNAIDS report, the HIV prevalence among transgenders in India is 3.1%. ಸೊ ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ಕೂಡ ಇವರು ಹೆಚ್ಚಾಗಿ ಲೈಂಗಿಕ ದೌರ್ಜನ್ಯ ಮತ್ತು ಇನ್ನೆಲ್ಲ ಕೆಲವೆಲ್ಲ ವಿಚಾರಗಳಲ್ಲಿ ಇವರಿಗೆ ಒಂದು ವಲ್ನರಬಿಲಿಟಿ ಇರುವ ಕಾರಣ ಲೈಂಗಿಕವಾಗಿ ಹರಡುವಂತಹ ರೋಗಗಳಾದಂತಹ HIV, ಏಡ್ಸ್ ಇನ್ನಿತರ ರೋಗಗಳಿಗೂ ಕೂಡ ಹೆಚ್ಚಾಗಿ ಅವರು ಗುರಿಯಾಗಿರ್ತಾರೆ. ಹಾಗೆಯೇ ಮೆಂಟಲ್ ಇಶ್ಯೂಸ್. ದಿಸ್ ಇನ್ಕ್ಲೂಡ್ಸ್ ಡಿಪ್ರೆಷನ್ ಅಂಡ್ ಸುಸೈಡಲ್ ಟೆಂಡೆನ್ಸೀಸ್ ಅಂಡ್ ವೈಲೆನ್ಸ್ ರಿಲೇಟೆಡ್ ಸ್ಟ್ರೆಸ್. ಸೊ ಅತಿಯಾದಂತಹ ಒಂದು ರೀತಿಯ ಜಿಗುಪ್ಸೆ ಇರಬಹುದು ಜೀವನದಲ್ಲಿ, ಆತ್ಮಹತ್ಯೆಗೆ ಸಂಬಂಧಿಸಿದ ಯೋಚನೆಗಳು ಹಾಗೂ ಅತಿಯಾದ ಒಂದು ಹಿಂಸಾಚಾರಗಳಿಂದ ಒಂದು ಒತ್ತಡ ಅವರ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಬೀರ್ತದೆ. Employment. They are economically marginalized and forced to professions like prostitution and begging for livelihood or resorting to exploitative entertainment industry. ಸೊ ಉದ್ಯೋಗಕ್ಕೆ ಸಂಬಂಧಿಸಿದಾಗೆ ಅವರ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಅವರಿಗೆ ಹೆಚ್ಚಾಗಿ ಯಾರು ಕೂಡ ಕರೆದು ಉದ್ಯೋಗ ಕೊಡುವುದಿಲ್ಲ. ಸೊ ಹಾಗಾಗಿ ಆರ್ಥಿಕವಾಗಿ ಕೂಡ ಅಳಿವಿನಂಚಿನಲ್ಲಿರ್ತಾರೆ. ಹಾಗೂ ಕೆಲವೆಲ್ಲ ಈ ಭಿಕ್ಷಾಟನೆ ಇರ್ಬೋದು, ವೇಶ್ಯಾವಾಟಿಕೆ ಇರ್ಬೋದು, ಹಾಗೂ ಕೆಲವೆಲ್ಲ ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಅವರನ್ನು ಬೇಡದ ರೀತಿಯಲ್ಲಿ ಗೋಚರಿಸುವಂಥದ್ದು, ಇಂಥ ಒಂದು ವೃತ್ತಿಗಳಲ್ಲೇ ಅವರನ್ನು ಹೆಚ್ಚಾಗಿ ವಿನಿಯೋಗಿಸ್ತಾರೆ. ಆಕ್ಸೆಸ್ ಟು ಪಬ್ಲಿಕ್ ಸ್ಪೇಸಸ್ ಅಂಡ್ ಶೆಲ್ಟರ್. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಗೃಹಗಳಲ್ಲಿ ಅವರಿಗೆ ಸರಿಯಾದ ರೀತಿಯ ಸೌಲಭ್ಯಗಳು ಕೊಡದೆ ಹೋಗುವಂಥದ್ದು ಅಥವಾ ಇರದೇ ಇರುವಂಥದ್ದು. Transgenders face direct discrimination and denial while accessing houses or apartments. Further, they also face problems due to lack of provision of gender-neutral or separate transgender toilets and discrimination in accessing public toilets. ಸೊ ಎಲ್ಲ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ಟಾಯ್ಲೆಟ್ಸ್ಗಳಿರ್ಬೋದು, ಅಥವಾ ಅವರಿಗೆ ಏನಾದರೂ ಮನೆ ಅಥವಾ ಅಪಾರ್ಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಇರ್ಬೋದು, ಎಲ್ಲ ಟೈಮಲ್ಲೂ ಕೂಡ ಅವರಿಗೆ ಯಾವಾಗಲೂ ಕೂಡ ಜನ ಕೊಡ್ಲಿಕ್ಕೆ ಹಿಂಜರಿತಾರೆ. ಸೊ ಇದರಿಂದಾಗಿ ಸಾರ್ವಜನಿಕ ಜೀವನದಲ್ಲಿ ಅವರು ತೊಡಗಿಸಿಕೊಳ್ಳಿಕ್ಕೆ ಕೂಡ ಅವರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಸಿವಿಲ್ ಸ್ಟೇಟಸ್. Possessing accurate and consistent identification documents have always been a challenging for the transgender community. ಸೊ ಅವರಿಗೆ ಸರಿಯಾದ ರೀತಿಯ ಐಡೆಂಟಿಫಿಕೇಶನ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಕೂಡ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡ್ಲಿಕ್ಕೆ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಕೂಡ ತುಂಬಾನೇ ಕೆಲವು ಸಲ ಕಷ್ಟ ಸಾಧ್ಯ ಆಗುತ್ತೆ. ಜೆಂಡರ್ ಬೇಸ್ಡ್ ವೈಲೆನ್ಸ್. Transgenders are often subjected to sexual abuse, rape and exploitation. ಸೊ ತೃತೀಯ ಲಿಂಗಿಗಳನ್ನು ಹೆಚ್ಚಾಗಿ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಮತ್ತು ದೌರ್ಜನ್ಯ ಅಥವಾ ಎಕ್ಸ್ಪ್ಲಾಯಿಟೇಷನ್ಗೋಸ್ಕರ ಕೂಡ ಬಳಸುವಂಥದ್ದನ್ನು ನಾವು ಕಾಣಬಹುದು. ಸೊ ಒಟ್ಟಾರೆಯಾಗಿ ಅವರ ಸ್ಥಿತಿಗತಿಗಳನ್ನು ನೋಡುವಾಗ ತೃತೀಯ ಲಿಂಗಿಗಳ ಸ್ಥಾನಮಾನ ಅಷ್ಟೊಂದು ಉತ್ತಮವಾಗಿಲ್ಲ ನಮ್ಮ ದೇಶದಲ್ಲಿ ಅಂತ ನಾವು ಹೇಳ್ಬೋದು. ಈಗ ಭಾರತ ಸರ್ಕಾರ ಈ ಒಂದು ತೃತೀಯ ಲಿಂಗಿಗಳ ಒಂದು ಒಳಗೊಳ್ಳುವಿಕೆಗೆ ಇನ್ಕ್ಲೂಷನ್ ಆಫ್ ದ ಥರ್ಡ್ ಜೆಂಡರ್ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. In India, several initiatives have been taken to promote the inclusion and recognition of the third gender, and here are some key initiatives. ಮೊದಲನೇದು legal recognition. ಇದು ಕನ್ನಡದಲ್ಲೂ ಕೂಡ ಇದೆ, ಕಾನೂನು ಮಾನ್ಯತೆ. ಇದನ್ನು ಮತ್ತೆ ನೀವು ನೋಡಬಹುದು. So legal recognition ಅಲ್ಲಿ the landmark Supreme Court judgment in 2014 has recognized the transgender people as a third gender.
ಸೊ ಅವರಿಗೆ ತೃತೀಯ ಲಿಂಗಿಗಳು ಅಂತ ಹೇಳುವಂತಹ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಸಮಾನ ಹಕ್ಕು ಮತ್ತು ಸಂರಕ್ಷಣೆಯನ್ನು ಕಾನೂನು ಅಡಿಯಲ್ಲಿ ಈ ಮೂಲಕ ಕೊಟ್ಟಿದ್ದಾರೆ. And this decision affirmed their right to self-identity, their gender and receive legal recognition. ಸೊ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಅವರ ಒಂದು ಸ್ವ ಐಡೆಂಟಿಫಿಕೇಶನ್ಗೆ ಒಂದು ಸರಿಯಾದ ರೀತಿಯ ಲೀಗಲ್ ರೆಕಗ್ನಿಷನ್ ಈ ಒಂದು ಜಡ್ಜ್ಮೆಂಟ್ ಮುಖೇನ ಸಿಕ್ಕಿರುವಂಥದ್ದು. ನ್ಯಾಷನಲ್ ಲೀಗಲ್ ಫ್ರೇಮ್ವರ್ಕ್, ಇವರಿಗೊಂದು ಕಾಯ್ದೆ ಹೊರ ಬಂದಿದೆ, ದ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ ಆಫ್ 2019. It was enacted to provide comprehensive and legal protection and welfare measures for the transgender individuals. The act prohibits discrimination against transgender persons in various spheres of life, including education, employment, healthcare, and access to public facilities. ಸೊ ಇಲ್ಲಿ ನಾವು ನೋಡಬಹುದು ಈ ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದ ಸಂರಕ್ಷಣಾ ಕಾಯ್ದೆ 2019 ಏನಿದೆ, ಇದು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಕಾನೂನಾತ್ಮಕವಾದಂತಹ ಒಂದು ಸಂರಕ್ಷಣೆ ಇರಬಹುದು ಹಾಗೂ ಕಲ್ಯಾಣ ಕ್ರಮಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಕಾಯ್ದೆಯು ಹೊರಬಂದಿದೆ. ಸೊ ಇದರಲ್ಲಿ ಅವರಿಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಸಂರಕ್ಷಣೆ, ಸಾರ್ವಜನಿಕ ಸ್ಥಳಗಳಿಗೆ ಅವರಿಗೆ ಇರುವಂತಹ ಒಂದು ಅವಕಾಶ ಅಂದ್ರೆ ಅವರಿಗೆ ಆಕ್ಸೆಸ್, ಇದಕ್ಕೆಲ್ಲಕ್ಕೂ ಕೂಡ ಈ ಒಂದು ಕಾಯ್ದೆ ಅವರಿಗೆ ಅನುವು ಮಾಡಿಕೊಟ್ಟಿದೆ. ಹಾಗೆಯೇ ರಿಸರ್ವೇಷನ್ ಅಂಡ್ ವೆಲ್ಫೇರ್ ಸ್ಕೀಮ್ಸ್. So the government has introduced reservation policies and welfare schemes to ensure inclusivity and equal opportunities for transgender individuals. Various educational institutions and government jobs have reserved seats for quotas for transgender applicants to promote their representation and participation. So ಇದು ಕನ್ನಡದಲ್ಲಿರುವಂಥದ್ದು ಇದೇ ಪಾಯಿಂಟ್ಗಳು, ಯಾಕಂದ್ರೆ ನೀವು ನೋಟ್ಸ್ ಪ್ರಿಪೇರ್ ಮಾಡುವಾಗ ಇದೆಲ್ಲ ನಿಮಗೆ ಬೇಕಾಗುತ್ತೆ. ಸೊ ಹಾಗಾಗಿ this is mentioned here. Next, social welfare measures. So government has also initiated social welfare measures to uplift the transgender community, and these include financial assistance for education, skill development programs, healthcare schemes, and pension benefits. The objective is to address socio-economic disparities and enhance the overall well-being of the transgender individuals. So ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ರಾಜ್ಯ ಸರ್ಕಾರಗಳು ಕೂಡ ಇವರಿಗೆ ಕೆಲವೆಲ್ಲ ಒಂದು ರೀತಿಯ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆಗ್ಲೇ ಹೇಳಿದಾಗೆ ಉತ್ತರ ಪ್ರದೇಶ ಸರ್ಕಾರ ವಿಶೇಷವಾಗಿ ಒಂದು ವಿಶ್ವವಿದ್ಯಾನಿಲಯವನ್ನು ಕೂಡ ಇವರಿಗೆ ತೆರೆದಿದೆ. ಅಂದ್ರೆ ತೃತೀಯ ಲಿಂಗಿಗಳಿಗೆ ವಿಶೇಷವಾಗಿ ಅವರೆಲ್ಲಾ ರೀತಿಯ ಸ್ನಾತಕೋತ್ತರ, ಪದವಿ ಮತ್ತು PhD ವರೆಗಿನ ಎಲ್ಲಾ ಶಿಕ್ಷಣವನ್ನು ಆ ಮೂಲಕ ಪೂರೈಸಲಿಕ್ಕೆ. ಹಾಗೇನೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಅವರಿಗೆ ಹೆಲ್ತ್ ಕೇರ್ ಸ್ಕೀಮ್ಸ್ ಇರ್ಬೋದು. ಸೊ ಒಟ್ಟಾರೆಯಾಗಿ ಅವರ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಸಾಲ್ವ್ ಮಾಡಲಿಕ್ಕೆ ಈ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಗೆಯೇ ಅವೇರ್ನೆಸ್ ಅಂಡ್ ಸೆನ್ಸಿಟೈಸೇಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Efforts have been made to raise awareness and sensitize society about transgender rights and issues. So this is very important. ಸರಿಯಾದ ರೀತಿಯಲ್ಲಿ ಜಾಗೃತಿಯನ್ನು ಜನರಿಗೆ ತಲುಪುವಂಥದ್ದು. ಅವರು ಕೂಡ ನಮ್ಮ ತರಾನೇ ಮನುಷ್ಯರು, ಅವರಿಗೂ ಕೂಡ ನಮ್ಮ ತರಾನೇ ಜೀವಿಸುವಂತಹ ಹಕ್ಕುಗಳಿವೆ. ಅವರ ಲಿಂಗತ್ವಕ್ಕೆ ಸಂಬಂಧಿಸಿದ ಹಾಗೆ ಅದನ್ನು ಪ್ರತಿನಿಧಿಸುವ ಅಥವಾ ಅದನ್ನು ಅಭಿವ್ಯಕ್ತಿಪಡಿಸುವ ಹಕ್ಕು ಅವರಿಗಿದೆ. ಸೊ ಹಾಗಾಗಿ ಈ ಸಂಬಂಧಿತ ಬಹಳಷ್ಟು ಕ್ಯಾಂಪೇನ್ಗಳು, ಅಭಿಯಾನಗಳು, ವರ್ಕ್ಶಾಪ್ಗಳು, ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು, ಗವರ್ಮೆಂಟ್ ಅಫಿಷಿಯಲ್ಸ್, ಹೆಲ್ತ್ ಕೇರ್ ಪ್ರೊವೈಡರ್ಸ್, ಪೊಲೀಸ್ ಪರ್ಸನಲ್, ಜನರಲ್ ಪಬ್ಲಿಕ್, ಸೊ ಎಲ್ಲರಿಗೂ ಕೂಡ ಇದರ ಬಗ್ಗೆ ಅವೇರ್ನೆಸ್ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ಇವತ್ತು ಸೊಸೈಟಿ ಥ್ರೂ ಜೆಂಡರ್ ಲೆನ್ಸ್ ಅಂತ ಹೇಳುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನು ಶಿಕ್ಷಣದ ಮೂಲಕ ಮನದಟ್ಟು ಮಾಡ್ತಾ ಇದ್ದೇವೆ. ಸೊ ಇದರಿಂದಾಗಿ ಅವರ ಮೇಲೆ ಸ್ಟಿರಿಯೋಟೈಪ್ಸ್ ಅನ್ನು ಮಾಡುವಂಥದ್ದು, ಜಜ್ಮೆಂಟ್ ಪಾಸ್ ಮಾಡುವಂಥದ್ದು, ಅವರ ಮೇಲೆ ತಾರತಮ್ಯ ಮಾಡುವಂಥದ್ದು ಯಾವುದು ಅಲ್ಲದಿದ್ರೆ ಅವರನ್ನೊಂದು ತಮಾಷೆ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಕೂಡ ನಾವು ತಕ್ಕ ಮಟ್ಟಿಗೆ ಅಂದ್ರೆ ನಾವು ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ವಿ ಶುಡ್ ಆಲ್ಸೋ ರೆಸ್ಪೆಕ್ಟ್ ದಮ್ ಆಸ್ ಪರ್ಸನ್ಸ್. So these initiatives represent significant steps towards recognizing the rights and promotion of the inclusion of third gender in India. However, it is important to continue working towards the effective implementation of these measures and address the challenges that transgender individuals still face in terms of social acceptance, access to opportunities and overall equality. So ಇದೊಂದು ಜಸ್ಟ್ ನಮ್ಮ ಸ್ಟಾರ್ಟ್ ಅಂತ ಹೇಳ್ಬೋದು. ಇಷ್ಟು ಸಾಕಾಗುವುದಿಲ್ಲ. ಬೇರೆ ಬೇರೆ ಶಿಕ್ಷಣ ಇರ್ಬೋದು, ಮತ್ತೆ ಅವರಿಗೆ ಸಿಗುವಂತ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ, ಕಾಯ್ದೆ ಕಾನೂನುಗಳ ಮೂಲಕ ಅವರ ಜೀವನ ಕೂಡ ಎಲ್ಲರ ಹಾಗೆ ಉತ್ತಮತೆಯ ಕಡೆಗೆ ತರುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಸ್ಟೇಕ್ ಹೋಲ್ಡರ್ಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಈ ಒಂದು ಇಡೀ ಅಂದ್ರೆ ನಮ್ಮ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಯೂನಿಟ್ ಸಿ ಗೆ ಸಂಬಂಧಿಸಿದ ಈ ಒಂದು ಅಂಶಗಳು. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಹಾಗೆ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನೋಡಿ ಇಲ್ಲಿ ಇವೆ. So I request all our degree students to kindly prepare notes for this.
ಸೊ ಇದು 2 ಮಾರ್ಕ್, 5 ಮಾರ್ಕ್, 15 ಮಾರ್ಕ್ಗೆ ಈ ರೀತಿಯಾಗಿ ಈ ಒಂದು ಟಾಪಿಕ್ ಇಂದ ಕೇಳುವಂತ ಚಾನ್ಸಸ್ ಇದೆ. ಸೊ ಇಲ್ಲಿ ನಾನು ಒಂದನ್ನಷ್ಟೇ ಹಾಕಿದ್ದೇನೆ. ನೇಮ್ ಎನಿ 2 women who have excelled in the field of science and technology ಅಂತ ಕೇಳಬಹುದು. ಅದನ್ನ ಬರೀ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕೇಳಬೇಕಂತ ಏನಿಲ್ಲ. ಮೆಡಿಸಿನ್ ಅಲ್ಲಿ ಕೇಳಬಹುದು, ಆರ್ಟ್ ಅಂಡ್ ಲಿಟರೇಚರ್ ಅಲ್ಲಿ ಕೇಳಬಹುದು, ಮ್ಯೂಸಿಕ್ ಅಂಡ್ ಇಂಡಸ್ಟ್ರಿ ಅಲ್ಲಿ ಕೇಳಬಹುದು. ಓಕೆ, ಸೊ ಇಸ್ ಜಸ್ಟ್ ಅ ಸ್ಯಾಂಪಲ್ ಕ್ವೆಶ್ಚನ್. ಇದನ್ನು ಈ ರೀತಿಯಾಗಿ ಕೇಳುವಂತ ಸಾಧ್ಯತೆಗಳಿವೆ. So who are the third genders? What are the problems associated with the third gender? Mention the initiatives taken for the inclusion of third gender in India. Discuss in detail the representation of women in various fields. So ಇಷ್ಟು ಇವತ್ತಿನ ಒಂದು ಪ್ರಶ್ನೆಗಳು ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಹೋಪ್ ಸೊ ಈ ಸೆಷನ್ ನಿಮ್ಗೆ ಇಷ್ಟ ಆಯಿತು ಹಾಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಅಂಡ್ ಆಫ್ ಕೋರ್ಸ್ ಇಫ್ ಯು ಲೈಕ್ ದ ವಿಡಿಯೋ, ಕೈಂಡ್ಲಿ ಶೇರ್ ಅಂಡ್ ಸಬ್ಸ್ಕ್ರೈಬ್.